ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 10ನೇ ತರಗತಿ ಸಮಾಜಶಾಸ್ತ್ರದಲ್ಲಿ ಬರುವಂತಹ ದುಡಿಮೆ ಮತ್ತು ಆರ್ಥಿಕ ಜೀವನ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಸಮಾಜಶಾಸ್ತ್ರದಲ್ಲಿ ಬರುವಂತಹ ಅಧ್ಯಾಯ 9 ದುಡಿಮೆ ಮತ್ತು ಆರ್ಥಿಕ ಜೀವನ ಈ ಪಾಠದ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋಣ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. 1ನೇ ಅಂಶ ಶ್ರಮ ವಿಭಜನೆ ಮತ್ತು ವರ್ಗಗಳು. 2ನೇ ಅಂಶ ದುಡಿಮೆಯಲ್ಲಿನ ತಾರತಮ್ಯಗಳು ಅಂದ್ರೆ ಪಾರ್ಸಿಯಾಲಿಟಿ. 3ನೇ ಅಂಶ ನಿರುದ್ಯೋಗ ಪ್ರಕಾರಗಳು, ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳು. 4ನೇ ಅಂಶ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು. ದುಡಿಮೆ ಎಂಬುದು ಉದ್ದೇಶವೊಂದರ ಸಾಧನೆಗಾಗಿ ನಡೆಸಲಾಗುವ ಕಾರ್ಯ. ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲ ಸಿಗುವುದಿದ್ದರೆ ಅದನ್ನು ದುಡಿಮೆ ಎನ್ನಬಹುದು. ಹಾಗಾದ್ರೆ ದುಡಿಮೆ ಅಂದ್ರೆ ಏನು? ಪ್ರತಿಯೊಬ್ಬ ಮನುಷ್ಯಗೂ ಸಹ ದುಡಿಮೆ ಇರ್ಬೇಕಲ್ವಾ? ದುಡಿಮೆ ಮಾಡಿದ್ರೆ ಹಣ ಬರ್ತದೆ, ಹಣ ಇಲ್ಲದೆ ಹೋದ್ರೆ ಜೀವನ ಮಾಡಕ್ಕಾಗಲ್ಲ. ಅದರಿಂದ ದುಡಿಮೆಯನ್ನ ಎಲ್ಲರೂ ಸಹ ಮಾಡ್ಬೇಕಾಗ್ತದೆ. ದುಡಿಮೆ ಎಂಬುದು ಉದ್ದೇಶವೊಂದರ, ನಮ್ಗೆ ಯಾವುದೋ ಒಂದು ಉದ್ದೇಶನ ಇಟ್ಕೊಂಡಿರ್ತೀವಿ. ಅದೊಂದು ತಗೋಬೇಕು, ಇದೊಂದು ತಗೋಬೇಕು, ಆ ವಸ್ತುನ ತಗೋಬೇಕು, ಟಿವಿ ತಗೋಬೇಕು, ಫ್ರಿಜ್ ತಗೋಬೇಕು, ವಾಚ್ ತಗೋಬೇಕು, ಕಂಪ್ಯೂಟರ್ ತಗೋಬೇಕು, ಮೊಬೈಲ್ ತಗೋಬೇಕು, ಸ್ಮಾರ್ಟ್ ವಾಚ್ ತಗೋಬೇಕು, ಅಥವಾ ಮನೆಯ ಕಿರಾಣಿ ವಸ್ತುಗಳನ್ನು ತೆಗೆದುಕೊಳ್ಳಬೇಕು, ಅಥವಾ ವಿಲಾಸಿ ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ಉದ್ದೇಶ ಇರ್ತದೆ. ಆ ಸಾಧನೆಗಾಗಿ ನಡೆಸಲಾಗುವಂತ ಕಾರ್ಯ ಅಂದ್ರೆ ಕೆಲಸ. ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಅಥವಾ ವಸ್ತು ಪ್ರತಿರೂಪದ ಪ್ರತಿಫಲ ಸಿಗುವುದಿದ್ದರೆ ಅದನ್ನು ದುಡಿಮೆ ಎನ್ನಬಹುದು. ದುಡಿಮೆ ಅಂದ್ರೆ ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲ ಸಿಗುವುದಿದ್ದರೆ ಅದನ್ನು ದುಡಿಮೆ ಎನ್ನಬಹುದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಶಕ್ತಿಯ ವ್ಯಯದಿಂದ, ತನ್ನ ಶ್ರಮದ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಅವನು ಬಹಳ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಆತನಿಗೆ ಆರ್ಥಿಕ ಅಂದ್ರೆ ಹಣದ ರೂಪದಲ್ಲಿ ಅಥವಾ ವಸ್ತು ರೂಪದಲ್ಲಿ ಅಥವಾ ಯಾವುದಾದ್ರೂ ಒಂದು ವಸ್ತು ರೂಪದಲ್ಲಿ ಅವನಿಗೆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವುದಿದ್ರೆ ಅದನ್ನು ದುಡಿಮೆ ಎನ್ನಬಹುದು. ಅರ್ಥ ಆಯ್ತಲ್ಲ ಮಕ್ಕಳ? ದುಡಿಮೆಯನ್ನು ಪದಕ್ಕೆ ಅರ್ಥ ಸಿಕ್ತು ನಿಮಗೆ? ಮುಂದೆ ದುಡಿಮೆಯು ನಮ್ಮ ಜೀವನದ ಮುಖ್ಯ ಅಂಗವಾಗಿದೆ. ದುಡಿಮೆ ಇರಲೇಬೇಕಲ್ವಾ? ದುಡಿಮೆಯು ನಮ್ಮ ಜೀವನದ ಮುಖ್ಯ ಅಂಗವಾಗಿದೆ. ಜೀವನ ನಿಭಾಯಿಸಲು ದುಡಿಮೆ ಅಗತ್ಯ. ದುಡಿಮೆ ಅನ್ನೋದು ನಮ್ಮ ಜೀವನಕ್ಕೆ ಮುಖ್ಯವಾದ ಒಂದು ಅಂಗ, ಅವಿಭಾಜ್ಯ ವಸ್ತುವಾಗಿದೆ. ಅದನ್ನು ಬಿಟ್ಟು ನಾವು ಜೀವನವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಜೀವನ ನಿಭಾಯಿಸಲು ಅಂದ್ರೆ ನಿರ್ವಹಿಸಲು ದುಡಿಮೆ ಅಗತ್ಯ. ಯಾಕೆ? ಹಾಗಾದ್ರೆ ಇದರಿಂದ ನಮ್ಮ ಜೀವನದ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಬಹುದು. ನಮಗೆ ಬೇಕಾದ ವಸ್ತುಗಳನ್ನ ಕೊಂಡುಕೊಳ್ಳಬಹುದು. ಹೇಗಪ್ಪ ಅಂದ್ರೆ ನಾವು ದುಡಿಮೆ ಮಾಡೋದ್ರಿಂದ, ನಮ್ಮ ಶ್ರಮವನ್ನು ವಿಭಜನೆ ಮಾಡೋದ್ರಿಂದ ಹಣದ ರೂಪದಲ್ಲಿ ದುಡ್ಡು ಸಿಗ್ತದೆ, ಹಣ ಸಿಗ್ತದೆ. ಅದರಿಂದ ನಮಗೆ ಬೇಕಾದ ವಸ್ತುಗಳನ್ನ ಕೊಂಡುಕೊಂಡು ಜೀವನದ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಬಹುದು. ಆರ್ಥಿಕ ಜೀವನಕ್ಕೆ ಸಂಬಂಧಿಸಿದಂತೆ ದುಡಿಮೆಯ ಸ್ವರೂಪಗಳು ಸಮಾಜದಿಂದ ಸಮಾಜಕ್ಕೆ ಬೇರೆಯಾಗಿರ್ತವೆ. ಇವು ಕಾಲದಿಂದ ಕಾಲಕ್ಕೆ ಬದಲಾಗ್ತಿರ್ತವೆ. ಆರ್ಥಿಕ ಜೀವನಕ್ಕೆ ನಾವು ಸಂಬಂಧಪಟ್ಟಂತೆ ತಿಳಿದುಕೊಳ್ಳೋದಾದ್ರೆ ದುಡಿಮೆಯ ರೂಪ, ನಾವು ದುಡಿಮೆ ಮಾಡ್ತಾ ಇದೀವಲ್ಲ ಅದರ ಸ್ವರೂಪಗಳು ಸಮಾಜದಿಂದ ಸಮಾಜಕ್ಕೆ, ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ ಬೇರೆ ಬೇರೆಯಾಗಿರ್ತದೆ, ವ್ಯತ್ಯಾಸವಿರ್ತದೆ. ಇವು ಕಾಲದಿಂದ ಕಾಲಕ್ಕೆ, ಟೈಮ್ ಟು ಟೈಮ್ ಬದಲಾಗ್ತಿರ್ತವೆ, ಚೇಂಜ್ ಆಗ್ತಾ ಇರ್ತವೆ. ಶ್ರಮ ವಿಭಜನೆ ಮತ್ತು ವರ್ಗಗಳು. ಶ್ರಮ ವಿಭಜನೆ ಮತ್ತು ವರ್ಗಗಳ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣಿತಿ, ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನಲಾಗಿದೆ. ಶ್ರಮ ವಿಭಜನೆ ಎಂದರೇನು ಅನ್ನೋ ಪ್ರಶ್ನೆಗೆ ನಾವು ತಿಳಿದುಕೊಳ್ಳೋಣ. ಒಂದು ಕೆಲಸ ಇರ್ತದೆ. ಜನರು ತಮ್ಮ ಆಸಕ್ತಿ, ತಮ್ಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ, ಯಾವ ಕೆಲಸದಲ್ಲಿ ಆಸಕ್ತಿ ಇದೆ, ಅಭಿರುಚಿ, ತಮ್ಮ ಅಭಿರುಚಿಗಳು, ಆಟಿಟ್ಯೂಡ್ಸ್, ಸಾಮರ್ಥ್ಯ, ಕೆಪಾಸಿಟಿ, ವಯಸ್ಸು, ಅವರ ವಯಸ್ಸು, ಏಜ್ ಅಂತೀವಲ್ಲ ಅದು ವಯಸ್ಸು, ವಿಶೇಷ ಪರಿಣಿತಿ ಅಂದ್ರೆ ಒಂದು ಕ್ಷೇತ್ರದಲ್ಲಿ ಪರಿಣಿತರಾಗಿರುವುದು, ಜ್ಞಾನವಂತರಾಗಿರುವುದು, ಕೌಶಲ್ಯ ಅಂದ್ರೆ ಸ್ಕಿಲ್, ಕುಶಲತೆಯನ್ನು ಹೊಂದಿರೋದು, ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನಲಾಗಿದೆ. ಲಿಂಗ ಭೇದ ಅಂದ್ರೆ ಹೆಣ್ಣು ಗಂಡುನ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನಲಾಗಿದೆ. ಉದಾಹರಣೆಗೆ ನಾವು ಶ್ರಮ ವಿಭಜನೆಗೆ ತಿಳಿದುಕೊಳ್ಳೋದಾದ್ರೆ, ನಾವು ತೊಡುವ ಬಟ್ಟೆಗಳನ್ನು ಸಿದ್ಧಪಡಿಸಲು ಕೃಷಿಕರು, ನೇಕಾರರು, ಬಣ್ಣ ಹಾಕುವವರು, ವರ್ತಕರು, ದರ್ಜಿಗಳು ಎಲ್ಲರೂ ಬೇರೆ ಬೇರೆ ನೆಲೆಗಳಲ್ಲಿ ದುಡಿಯುವವರು. ಅಂದ್ರೆ ಉದಾಹರಣೆಗೆ ನಾವು ಹಾಕೋತೀವಲ್ಲ ಬಟ್ಟೆಗಳು, ಅದನ್ನು ಸಿದ್ಧಪಡಿಸಲು
ಕೃಷಿಕರು ಅಂದ್ರೆ ರೈತರು ಹೊಲದಲ್ಲಿ ಹತ್ತಿ ಬೀಜಗಳನ್ನ ಬಿತ್ತನೆ ಮಾಡಿ ಹತ್ತಿ ಬೆಳೆ ಬೆಳೀತಾರೆ. ಹತ್ತಿ ಬೆಳೆಯಿಂದ ಹತ್ತಿಯನ್ನ ತೆಗೆದುಕೊಂಡು ನೇಕಾರರು ಬಟ್ಟೆಯನ್ನ ನೇಯ್ತಾರೆ. ಆದ್ರಿಂದ ಬಣ್ಣ ಹಾಕುವವರು ಇರ್ತಾರೆ. ಈ ಬಣ್ಣ ಹಾಕುವವರಿಂದ ಮುಂದೆ ವರ್ತಕರು ಅಂದ್ರೆ ಮರ್ಚೆಂಟ್ಸ್ ಇರ್ತಾರೆ. ಅವರು ಬಟ್ಟೆಗಳನ್ನ ಮಾರ್ತಾರೆ. ಬಟ್ಟೆಗಳನ್ನ ಮಾರಿದ್ದನ್ನ ಕೊಂಡುಕೊಂಡಂತಹ ಜನರು ದರ್ಜಿಗಳು ಅಂದ್ರೆ ಟೈಲರ್ಸ್, ಬಟ್ಟೆ ಹೊಲಿಯೋರು, ಟೈಲರ್ಸ್ ಎಲ್ಲರೂ ಬೇರೆ ಬೇರೆ ನೆಲೆಗಳಲ್ಲಿ ದುಡಿಯುವವರು. ನೋಡಿ, ಒಂದು ಬಟ್ಟೆಗೆ ಎಷ್ಟು ಜನ ದುಡಿತಾರೆ ಅನ್ನೋದನ್ನ ಕೃಷಿಕರು ಇರ್ತಾರೆ, ನೇಕಾರರು ಇರ್ತಾರೆ, ಬಣ್ಣ ಹಾಕುವವರು ಇರ್ತಾರೆ, ವರ್ತಕರು ಇರ್ತಾರೆ, ದರ್ಜಿಗಳಿರ್ತಾರೆ. ಮುಂದೆ ಶ್ರಮ ವಿಭಜನೆಯು ವಿಶೇಷ ಪರಿಣಿತಿಗೆ ಕಾರಣವಾಗುವುದು. ನಮ್ಮ ಶ್ರಮ ವಿಭಜನೆ ಇದೆಯಲ್ಲ, ಅದೊಂದು ವಿಶೇಷ ಪರಿಣಿತಿ, ಸ್ಪೆಷಲ್ ಆಗಿರುವಂತಹ ನಾಲೆಡ್ಜ್, ಜ್ಞಾನ, ಅದಕ್ಕೆ ಕಾರಣವಾಗುವುದು. ವಿಶೇಷ ಪರಿಣಿತಿ ಅಂದ್ರೆ ಏನು? ಹಾಗಾದ್ರೆ ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣತಿ, ತರಬೇತಿ ಅಥವಾ ಕೌಶಲ್ಯ ಪಡೆಯುವುದು ಎಂದರ್ಥ. ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ, ನಿರ್ದಿಷ್ಟ ಕ್ಷೇತ್ರ ಅಂದ್ರೆ ಶಿಕ್ಷಕ ಬೋಧನೆ ಮಾಡುವುದರಲ್ಲಿ, ಬಟ್ಟೆ ಹೊಲಿಯುವಂತ ಟೈಲರ್ ಬಟ್ಟೆ ಹೊಲಿಯುವಂತ ಪರಿಣಿತಿ. ಉದಾಹರಣೆ ನಾನು ಹೇಳ್ತೀನಿ, ಸಾಕಷ್ಟು ಆಳವಾದ ಪರಿಣಿತಿ, ಜ್ಞಾನ, ತರಬೇತಿ ಅಂದ್ರೆ ಟ್ರೈನಿಂಗ್, ಅದರ ಬಗ್ಗೆ ಟ್ರೈನಿಂಗ್ ಅಥವಾ ಕೌಶಲ್ಯ, ಸ್ಕಿಲ್ ಪಡೆಯುವುದು ಎಂದರ್ಥ. ಅರ್ಥ ಆಯ್ತಲ್ಲ? ಶ್ರಮ ವಿಭಜನೆ ವಿಶೇಷ ಪರಿಣಿತಿ ಅಂದ್ರೆ, ಶ್ರಮ ವಿಭಜನೆ ಇಂದು ಜನರು ವಿವಿಧ ಕ್ಷೇತ್ರಗಳಲ್ಲಿ ಪರಿಶ್ರಮಿಸಿ ಆರ್ಥಿಕ ಲಾಭ ಪಡೆಯಲು ಸಹಾಯಕವಾಗಿದೆ. ಆರ್ಥಿಕ ಹಿತಾಸಕ್ತಿ ಮತ್ತು ಶ್ರಮ ವಿಭಜನೆಯಿಂದ ವರ್ಗ ವ್ಯವಸ್ಥೆಯು ಸೃಷ್ಟಿಗೊಂಡಿತು. ಈ ಶ್ರಮ ವಿಭಜನೆಯಿಂದ ಇಂದು ಜನರು ವಿವಿಧ ಕ್ಷೇತ್ರಗಳಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ ಪರಿಶ್ರಮಿಸ್ತಾರೆ. ಉದಾಹರಣೆಗೆ ಬಟ್ಟೆ ಹೊಲಿಯುವ ಟೈಲರ್ ಇರಬಹುದು, ಸೆಕ್ಯೂರಿಟಿ ಗಾರ್ಡ್ಸ್ ಇರಬಹುದು, ಅದೇ ರೀತಿ ಬೇಕಾದಷ್ಟು ಜನ ಇದ್ದಾರೆ, ಪ್ಲಂಬರ್ಸ್ ಇದ್ದಾರೆ, ಅದೇ ರೀತಿ ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ, ಇನ್ನು ಮುಂತಾದವರು. ಸಾಫ್ಟ್ವೇರ್ ಕೆಲಸ ಮಾಡುವಂತ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, ಹಾರ್ಡ್ವೇರ್ ಇಂಜಿನಿಯರ್ ಇದ್ದಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಾರೆ. ಈ ರೀತಿ ಆರ್ಥಿಕ ಲಾಭ ಪಡೆಯಲು ಸಹಾಯಕವಾಗಿದೆ. ಆರ್ಥಿಕ ಹಿತಾಸಕ್ತಿ ಮತ್ತು ಶ್ರಮ ವಿಭಜನೆಯಿಂದ ಏನಾಗುತ್ತಪ್ಪ ಅಂದ್ರೆ ವರ್ಗ ವ್ಯವಸ್ಥೆ ಸೃಷ್ಟಿಗೊಂಡಿತು. ವರ್ಗ ವ್ಯವಸ್ಥೆ ಅಂದ್ರೆ ಬಂಡವಾಳಗಾರ ಕಾರ್ಮಿಕನ ವ್ಯವಸ್ಥೆ, ಬಡವ ಶ್ರೀಮಂತನ ವ್ಯವಸ್ಥೆ ಸೃಷ್ಟಿಯಾಯಿತು ಶ್ರಮ ವಿಭಜನೆಯಿಂದಾಗಿ. ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಯು ಕೈಗಾರೀಕರಣದಿಂದ ಉಂಟಾಗಿದೆ. ಈ ಕಾಲದಲ್ಲಿ ವರ್ಗ ವ್ಯವಸ್ಥೆ ಅಂದ್ರೆ ಬಂಡವಾಳಗಾರ ಶ್ರೀಮಂತ ಕಾರ್ಮಿಕ ಅನ್ನೋದು ಕೈಗಾರಿಕೀಕರಣ, ಹೆಚ್ಚು ಹೆಚ್ಚು ಕಾರ್ಖಾನೆಗಳನ್ನು ಸ್ಥಾಪಿಸಿರುವುದರಿಂದ ಉಂಟಾಗಿದೆ. ಇಂಡಸ್ಟ್ರಿಯಲೈಸೇಷನ್ ಇಂದ ಈ ವರ್ಗ ವ್ಯವಸ್ಥೆ ಎಂದು ಜಾಸ್ತಿ ತಾಂಡವಾಡ್ತಿದೆ. ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಶ್ರಮ ವಿಭಜನೆ. ಈ ಚಾರ್ಟ್ ಅನ್ನು ಗಮನಿಸಿ. ಶ್ರಮ ವಿಭಜನೆ ಇಲ್ಲಿ ನೋಡಿ, ಇಲ್ಲಿ ಅಭಿರುಚಿ ಇರ್ತದೆ, ಇಲ್ಲಿ ವಿಶೇಷ ಪರಿಣಿತಿ ಪಡೆದಂತವ್ರು ಇರ್ತಾರೆ, ಈ ಕಡೆ ಕೌಶಲ್ಯ ಇರ್ತದೆ. ಇಲ್ಲಿ ಗಮನಿಸಿ, ವಯಸ್ಸು, ಈ ಕಡೆ ಸಾಮರ್ಥ್ಯ, ಇಲ್ಲಿ ಲಿಂಗ, ಪ್ರತಿಭೆ ಇರಬೇಕು, ಆಸಕ್ತಿ. ಇದು ಶ್ರಮ ವಿಭಜನೆಯ ಚಾರ್ಟ್ ಆಗಿದೆ. ಇಂದಿನ ಔದ್ಯೋಗಿಕ ಸಮಾಜದಲ್ಲಿ ವಿಶೇಷ ಪರಿಣಿತಿಗೆ ಆದ್ಯತೆ ಇದೆ. ಇದು ವಿಶಾಲ ಸ್ವರೂಪವನ್ನು ತಳೆದಿದ್ದುದರಿಂದ ಕೈಗಾರಿಕೋದ್ಯಮಗಳು ಹೆಚ್ಚು ಹೆಚ್ಚು ಬೆಳೆದು ಬಂದವು. ವ್ಯಾಪಾರ ವಾಣಿಜ್ಯೋದ್ಯಮಗಳು ವಿಸ್ತಾರಗೊಂಡವು. ಇಂದಿನ ಔದ್ಯೋಗಿಕ ಸಮಾಜ ಅಂದ್ರೆ, ಔದ್ಯೋಗಿಕ ಅಂದ್ರೆ ಕೈಗಾರಿಕೆಗಳ ಸಮಾಜ, ಇಂಡಸ್ಟ್ರಿಯಲ್ ಸೊಸೈಟಿಯಲ್ಲಿ ವಿಶೇಷ ಪರಿಣತಿಗೆ ಆದ್ಯತೆ ಇದೆ. ಆಳವಾದ ಪರಿಣತಿಗೆ ಬಹಳಷ್ಟು ಆದ್ಯತೆ ಇದೆ. ಅವರಿಗೆ ಹೆಚ್ಚಿನ ಪ್ರಿಪರೇಷನ್ ಕೊಡ್ತಾರೆ, ಆದ್ಯತೆಯನ್ನು ಕೊಡ್ತಾರೆ. ಇದು ವಿಶಾಲ ಸ್ವರೂಪವನ್ನು ತಳೆದಿದ್ದರಿಂದ ಕೈಗಾರಿಕೋದ್ಯಮಗಳು ಹೆಚ್ಚು ಹೆಚ್ಚು ಬೆಳೆದಿವೆ. ಇವತ್ತಿನ ಸನ್ನಿವೇಶದಲ್ಲಿ ನೀವು ನೋಡಿದಿರಲ್ಲ, ಬೆಳೆದು ಬಂದಿರೋದನ್ನ. ವ್ಯಾಪಾರ ವಾಣಿಜ್ಯೋದ್ಯಮಗಳು ವಿಸ್ತಾರಗೊಂಡವು, ಜಾಸ್ತಿ ವ್ಯಾಪಾರ ವಾಣಿಜ್ಯೋದ್ಯಮಗಳು ಅಭಿವೃದ್ಧಿಗೊಂಡಿದ್ದಾವೆ. ಮುಂದೆ ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆ. ಕೂಲಿ ಸಹಿತ ದುಡಿಮೆ ಅಂದ್ರೇನು, ಕೂಲಿ ರಹಿತ ದುಡಿಮೆ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಕೂಲಿ ಸಹಿತ ದುಡಿಮೆ, ಕೂಲಿ, ಸಂಬಳ ಅಥವಾ ಇನ್ನಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯ ಚಟುವಟಿಕೆ ಕೂಲಿ ಸಹಿತ ದುಡಿಮೆ ಎನಿಸಿಕೊಳ್ಳುವುದು. ಕೂಲಿ ಸಹಿತ ದುಡಿಮೆ ಅಂದ್ರೆ, ಕೂಲಿ ಅಂದ್ರೆ ಒಂದು ದಿವಸ ಕೆಲಸ ಮಾಡ್ತಾರಲ್ಲ, ಅವತ್ತಿನ ವೇತನಕ್ಕೆ ಕೂಲಿ ಅಂತಾರೆ. ಸಂಬಳ, ಇದು ತಿಂಗಳಿಗೆ ಒಂದು ಸಲ ಬರ್ತದೆ ಸಂಬಳ. ಅಥವಾ ಇನ್ನಾವುದೇ ಭೌತಿಕ ರೂಪದ ಫಿಸಿಕಲ್ ಆಗಿರುವಂಥದ್ದು ಪ್ರತಿಫಲ ನೀಡುವ ಅಂದ್ರೆ, ದೇಹವನ್ನು ದಂಡಿಸಿ ಕೆಲಸವನ್ನು ಮಾಡಿದಾಗ ನಮಗೆ ಪ್ರತಿಫಲ ಹಣದ ರೂಪದಲ್ಲಿ ಅಥವಾ ಇನ್ಯಾವುದೋ ವಸ್ತುಗಳ ರೂಪದಲ್ಲಿ ಬರುವಂತದ್ದೇ ದುಡಿಮೆಯ ಚಟುವಟಿಕೆಯೇ ಕೂಲಿ ಸಹಿತ ದುಡಿಮೆ ಎನಿಸಿಕೊಳ್ಳುವುದು. ಇದು ಆರ್ಥಿಕ ಪ್ರತಿಫಲಕ್ಕಾಗಿ ಹೊಲದಲ್ಲಿ ಉಳುವುದು. ನೋಡಿ ಯಾವ್ಯಾವ ಅನ್ನೋದನ್ನ ಕೂಲಿ ಸಹಿತ ದುಡಿಮೆಗಾಗಿ ಉದಾಹರಣೆಗಳು. ಆರ್ಥಿಕ ಪ್ರತಿಫಲಕ್ಕಾಗಿ ಹೊಲದಲ್ಲಿ ಉಳುವುದು ಅಂದ್ರೆ ರೈತ, ಕಾರ್ಖಾನೆಯಲ್ಲಿ ದುಡಿಯುವುದು ಕಾರ್ಮಿಕ, ಶಾಲೆಯಲ್ಲಿ ಉಪನ್ಯಾಸ ಮಾಡುವುದು ಅಂದ್ರೆ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಪ್ರಾಧ್ಯಾಪಕರು, ಕಟ್ಟಡ ಕಟ್ಟುವುದು ಅಂದ್ರೆ ಗಾರೆ ಕೆಲಸಗಾರರು, ವಾಹನ ರಿಪೇರಿ ಮಾಡುವುದು, ವೆಹಿಕಲ್ಸ್ಗಳನ್ನ ರಿಪೇರಿ ಮಾಡ್ತಾರಲ್ಲ ಅವರು, ಮುಂತಾದ ವಿವಿಧ ಬಗೆಯ ದುಡಿಮೆಯ ಚಟುವಟಿಕೆಗಳಲ್ಲಿ ತೊಡಗುವುದು
ಇವೆಲ್ಲವೂ ಇಂದಿನ ಸಂಕೀರ್ಣ ಸಮಾಜದಲ್ಲಿ ಬದುಕಿಗೆ ಅನಿವಾರ್ಯವಾಗಿದೆ. ಮುಂದುವರೆದು ಮಾನವನ ಎಲ್ಲ ಆಕ್ಟಿವಿಟೀಸ್ ಇದಿಲ್ಲ, ಚಟುವಟಿಕೆಗಳು, ಕ್ರಿಯೆಗಳು ಕೂಲಿ ಸಹಿತ ದುಡಿಮೆ ಅನಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ದುಡಿಮೆಯು ಕೆಲವೊಮ್ಮೆ ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದ ಕ್ರಿಯೆಯಾಗಿರುತ್ತದೆ. ದುಡಿಮೆ ಅನ್ನೋದು ಕೆಲವು ಸಮಯದಲ್ಲಿ ಮಾತ್ರ ಆರ್ಥಿಕ ಲಾಭ, ಹಣದ ಲಾಭ ಅಥವಾ ಹಣದ ಪ್ರತಿಫಲವಿಲ್ಲದ ಕ್ರಿಯೆಯಾಗಿದೆ. ಮನಸ್ಸಂತೋಷದ ದೃಷ್ಟಿಯಿಂದ ಮಾನವ ತೊಡಗುವ ಕ್ರಿಯೆಗಳೇ ಕೂಲಿ ಸಹಿತ ದುಡಿಮೆ ಎನಿಸಿವೆ. ಉದಾಹರಣೆಗೆ, ಕಲಾಕಾರನೊಬ್ಬ ಆತ್ಮ ಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸುವ ಕಾರ್ಯದಲ್ಲಿ ತೊಡಗಿರುವುದು ಇತ್ಯಾದಿ. ಇದು ಎಂತದಪ್ಪ ಅಂದ್ರೆ ದುಡಿಮೆ ಕೆಲವೊಮ್ಮೆ ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದ ಕ್ರಿಯೆ. ಆದರೆ ಜಾತಿ ಮತ್ತು ವರ್ಣಭೇದದ ಸಮಾಜದಲ್ಲಿ ಕೆಳಜಾತಿ ಮತ್ತು ಕಪ್ಪು ಜನರಿಂದ ಒತ್ತಾಯಪೂರ್ವಕವಾಗಿ ಕೂಲಿ ರಹಿತ ದುಡಿಮೆ ಮಾಡಿಸಿಕೊಳ್ಳಲಾಗ್ತಿತ್ತು. ಆದ್ರೆ ಜಾತಿ ವ್ಯವಸ್ಥೆ ಇರುವಂತ ಸಮಾಜ ಹಾಗೂ ವರ್ಣಭೇದದ ಸಮಾಜ ಅಂದ್ರೆ ಕಪ್ಪು ಬೆಳುಪನ್ನ ಬಣ್ಣದಲ್ಲಿ ಭೇದವನ್ನು ಮಾಡುವಂತ ಸಮಾಜದಲ್ಲಿ ಕೆಳಜಾತಿಯವರು ಮತ್ತು ಕಪ್ಪು ಜನರಿಂದ ಒತ್ತಾಯಪೂರ್ವಕವಾಗಿ ಅಂದ್ರೆ ಬಲವಂತವಾಗಿ ಕೂಲಿ ರಹಿತ ದುಡಿಮೆ ಮಾಡಿಸಿಕೊಳ್ಳಲಾಗ್ತಿತ್ತು. ಉದಾಹರಣೆಗೆ, ಅಮೆರಿಕದಲ್ಲಿ ಆಫ್ರಿಕಾದಿಂದ ನೀಗ್ರೋ ಜನಗಳನ್ನ ಹಿಡಿದುಕೊಂಡು ಬಂದು ಅಮೆರಿಕದ ಮಾರುಕಟ್ಟೆಗಳಲ್ಲಿ ದನಗಳಂತೆ ಮಾರಿ ಅವರಿಂದ ಜೀತದಾಳುಗಳಂತೆ ಕೆಲಸ ಮಾಡಿಸ್ಕೋತಿದ್ರು. ಮುಂದೆ ದುಡಿಮೆಯಲ್ಲಿ ಭೇದ ಭಾವ ಅಂದ್ರೆ ಪಾರ್ಸಿಯಾಲಿಟಿ ಮಾಡೋದು. ಪಾರ್ಸಿಯಾಲಿಟಿ ಅಂತೀವಲ್ಲ ಅದು, ಇಬ್ಬಂದಿತನ ಅಂತೀವಲ್ಲ ಅದು, ಆ ಭೇದ ಭಾವವನ್ನು ಮಾಡುವುದು. ಅದೇನಪ್ಪಾ ಅಂದ್ರೆ ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿ ಕಾಣಬರುವ ಈ ಅಸಮಾನತೆಯನ್ನು ದುಡಿಮೆಯ ತಾರತಮ್ಯ ಅಥವಾ ದುಡಿಮೆಯಲ್ಲಿ ಭೇದ ಭಾವ ಎನ್ನಬಹುದು. ಸ್ತ್ರೀ ಪುರುಷರಿಬ್ಬರು ದುಡಿಮೆಯಲ್ಲಿ ತೊಡಗಿರಬಹುದಾದರೂ ಅವರ ಉದ್ಯೋಗಗಳು ಒಂದೇ ಸಮನಾಗಿಲ್ಲ. ಭಾರತವನ್ನೊಳಗೊಂಡಂತೆ ಜಗತ್ತಿನ ದೇಶಗಳಲ್ಲಿ ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗಗಳನ್ನು ನೀಡಲಾಗ್ತಿದೆ, ಹಾಗೆ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಸಂಬಳವನ್ನು ನೀಡಲಾಗ್ತಿದೆ. ಆದರೆ ಸ್ತ್ರೀಯರಿಗೆ ಕಡಿಮೆ ಮಟ್ಟದ ಉದ್ಯೋಗ, ಹೊಣೆಗಾರಿಕೆ ಮತ್ತು ಸಂಬಳವನ್ನು ನೀಡಲಾಗುತ್ತಿದೆ. ಸರ್ಕಾರಿ ವಲಯದಲ್ಲಿ ಭೇದ ಭಾವವು ಅತಿ ವಿರಳ. ಅಸಂಘಟಿತ ಕ್ಷೇತ್ರಗಳಲ್ಲಿ ಇವು ಕಾಣಬರುತ್ತವೆ. ದುಡಿಮೆಯಲ್ಲಿ ಎಲ್ಲೆಲ್ಲಿ ಭೇದ ಭಾವ ಆಗ್ತದೆ? ಹಾಗಾದ್ರೆ ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿ ಕಾಣಬರುವಂತ ಅಸಮಾನತೆ ಇದೆಯಲ್ಲ, ಅನ್ಇಕ್ವಾಲಿಟಿ, ಅದನ್ನೇ ದುಡಿಮೆಯ ತಾರತಮ್ಯ ಅಥವಾ ದುಡಿಮೆಯಲ್ಲಿ ಭೇದ ಭಾವ ಎನ್ನಬಹುದು. ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿ ಕಾಣಬರುವ ಈ ಅಸಮಾನತೆಯನ್ನು ದುಡಿಮೆಯ ತಾರತಮ್ಯ ಅಥವಾ ದುಡಿಮೆಯಲ್ಲಿ ಭೇದ ಭಾವ ಎನ್ನಬಹುದು. ಸ್ತ್ರೀ ಪುರುಷರಿಬ್ರು, ಗಂಡಸರು ಮತ್ತು ಹೆಂಗಸರು ಇಬ್ರೂ ಸಹ ದುಡಿಮೆಯಲ್ಲಿ ತೊಡಗಿರಬಹುದಾದ್ರೂ ಅವರ ಉದ್ಯೋಗಗಳು ಒಂದೇ ಸಮನಾಗಿಲ್ಲ, ಬೇರೆ ಬೇರೆ ತರ ಇದಾವೆ. ಭಾರತವನ್ನೊಳಗೊಂಡಂತೆ ಜಗತ್ತಿನ ದೇಶಗಳಲ್ಲಿ ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗಗಳನ್ನು ಅಂದ್ರೆ ಎಂಪ್ಲಾಯ್ಮೆಂಟ್ ನೀಡಲಾಗ್ತಿದೆ. ಹಾಗೆಯೇ ಹೆಚ್ಚಿನ ಹೊಣೆಗಾರಿಕೆ, ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಮತ್ತು ಸಂಬಳವನ್ನು ಸಹ ನೀಡಲಾಗ್ತಿದೆ. ಆದ್ರೆ ಸ್ತ್ರೀಯರಿಗೆ ಕಡಿಮೆ ಮಟ್ಟದ ಉದ್ಯೋಗ ಕೊಡ್ತಾರೆ, ಹೊಣೆಗಾರಿಕೆ ಇದೆ, ಜವಾಬ್ದಾರಿತನ ಇದೆ ಮತ್ತು ಸಂಬಳವನ್ನು ನೀಡಲಾಗ್ತಿದೆ. ಸರ್ಕಾರಿ ವಲಯದಲ್ಲಿ ಭೇದ ಭಾವ ಅತಿ ವಿರಳ. ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಪಾರ್ಸಿಯಾಲಿಟಿ ಅಂತೀವಲ್ಲ, ಇಬ್ಬಂದಿತನ, ಅದು ಕಡಿಮೆ. ಅಸಂಘಟಿತ ಕ್ಷೇತ್ರಗಳಲ್ಲಿ ಇವು ಕಾಣಬರ್ತವೆ. ಯಾವ್ದಪ್ಪ ಅಂದ್ರೆ ದುಡಿಮೆಯಲ್ಲಿ ಭೇದ ಭಾವ ಅನ್ನೋದು. ಸ್ತ್ರೀ ಪುರುಷರು ದುಡಿಮೆಗೆ ಸಂಬಂಧಿಸಿದಂತೆ ಇನ್ನೊಂದು ಬಗೆಯ ತಾರತಮ್ಯವಿದೆ. ಯಾವ್ದಪ್ಪ ಅಂದ್ರೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿರುವ ಈ ದಿನಗಳಲ್ಲಿ ಸ್ತ್ರೀಯರು ಬಹು ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಗಳಿಗೆ ಸೇರಿಕೊಳ್ತಿದ್ದಾರೆ. ನಿಜ ಅಲ್ವಾ? ಹೆಚ್ಚಿನ ಸಂಖ್ಯೆಯ ಹೆಣ್ಮಕ್ಳು ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ, ಗಂಡು ಮಕ್ಳು ಉದ್ಯೋಗಗಳನ್ನೆಲ್ಲ ಕಸಿದುಕೊಳ್ತಾ ಇದ್ದಾರೆ. ಆದರೆ ಅವರಿಗೆ ನೀಡಲಾಗುವ ಸಂಬಳದಲ್ಲಿ ಮಾತ್ರ ತಾರತಮ್ಯ ಮಾಡಲಾಗ್ತಿದೆ. ನೋಡಿ, ಗಂಡು ಮಕ್ಳು ಉದ್ಯೋಗಗಳನ್ನ ಕಸಿದುಕೊಂಡ್ರು ಸಹ ಅವರಿಗೆ ಕೊಡ್ತಾ ಇದಾರಲ್ಲ ಸಂಬಳ, ಅದ್ರಲ್ಲಿ ಮಾತ್ರ ತಾರತಮ್ಯ, ಇಬ್ಬಂದಿತನ, ಭೇದ ಭಾವವನ್ನ ಮಾಡ್ಲಾಗ್ತಾ ಇದೆ. ಪುರುಷರಿಗೆ ಸರಿಸಮಾನವಾಗಿ ಅವರು ದುಡಿಯುವ ಸಂದರ್ಭದಲ್ಲಿ ಅವರಿಗೆ ಕಡಿಮೆ ವೇತನ ನೀಡುವುದು ಒಂದು ಬಗೆಯ ಶೋಷಣೆ. ಸರಿ, ನೋಡಿ, ಇಲ್ಲೂ ಸಹ ಎಕ್ಸ್ಪ್ಲೋಟೇಷನ್ ಆಗ್ತಿದೆ. ಪುರುಷರಿಗೆ ಸರಿಸಮಾನವಾಗಿ ಮಹಿಳೆಯರು ದುಡಿಯುವಂತ ಈ ಸನ್ನಿವೇಶದಲ್ಲಿ ಅವರಿಗೆ ಕಡಿಮೆ ವೇತನ ನೀಡುವುದು, ಕಡಿಮೆ ವೇತನ ಕೊಡ್ತಾ ಇರೋದು ಒಂದು ಬಗೆಯ ಶೋಷಣೆ ಆಗ್ತಾ ಇದೆಯಲ್ಲ, ಇದು ದುರ್ದೈವ. ಹೆಣ್ಮಕ್ಳಿಗೂ ಸಹ ಸರಿಯಾದ ರೀತಿ ಸಮವಾಗಿ ವೇತನವನ್ನು ಕೊಡಬೇಕು. ಇದನ್ನು ತೊಡೆದು ಹಾಕಲು ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು 1976ರಲ್ಲಿ ಜಾರಿಗೆ ತಂದಿದೆ. ಬಹಳ ಇಂಪಾರ್ಟೆಂಟ್. ಸ್ತ್ರೀ ಪುರುಷರಿಗೆ ದುಡಿಮೆ ಮಾಡುವಾಗ ಆ ಕ್ಷೇತ್ರದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆಯನ್ನ ಕೇಂದ್ರ ಸರ್ಕಾರ 1976ರಲ್ಲಿ ಜಾರಿಗೆ ತಂದಿದೆ. ಆದ್ದರಿಂದ ನಗರದ ಸಂಘಟಿತ ವಲಯದಲ್ಲಿ ವೇತನ ಸಂಬಂಧಿಸಿದ ಇಂಥ ತಾರತಮ್ಯಗಳು ಕಡಿಮೆಯಾಗಿವೆ. ಮುಂದೆ ಕೃಷಿಕ ಸಮಾಜವು ಕೂಡ ಲಿಂಗ, ವಯಸ್ಸು, ಸಾಮರ್ಥ್ಯಗಳ ಆಧಾರದ ಮೇಲೆ ಕೆಲಸ ಕಾರ್ಯಗಳನ್ನು ಅಸಮಾನ ರೀತಿಯಲ್ಲಿ ಹಂಚಿಕೆ ಮಾಡುತ್ತದೆ ಹಾಗೂ ಕೂಲಿ ನೀಡುವುದರಲ್ಲಿ ಇಲ್ಲಿಯೂ ಭೇದ ಭಾವವಿದೆ. ಕೃಷಿಕ ಸಮಾಜ ಗ್ರಾಮೀಣ ಮಟ್ಟದಲ್ಲಿ, ಕೃಷಿಕ ಸಮಾಜ ಅಂದ್ರೆ ರೈತಾಪಿ ಸಮಾಜದಲ್ಲೂ ಕೂಡ ಲಿಂಗ ಅಂದ್ರೆ ಹೆಣ್ಣು ಗಂಡು, ವಯಸ್ಸು ಅಂದ್ರೆ ವಯಸ್ಸು ಕಡಿಮೆ ಇರೋರು, ಮಧ್ಯಮ ವಯಸ್ಸು, ಜಾಸ್ತಿ ವಯಸ್ಸಾಗಿರೋರು, ಮುದುಕರು ಅನ್ನೋದು, ಸಾಮರ್ಥ್ಯ ಅವರ ಕೆಲಸವನ್ನ ಮಾಡ್ತಾರ ಇಲ್ವಾ ಅನ್ನೋದು, ಅದರ ಆಧಾರದ ಮೇಲೆ
ಕೆಲಸ ಕಾರ್ಯಗಳನ್ನು ಅಸಮಾನ ರೀತಿಯಲ್ಲಿ ಹಂಚಿಕೆ ಮಾಡ್ತದೆ. ಸಮಾನವಾಗಿ ಕೆಲಸ ಕಾರ್ಯಗಳನ್ನ ಹೊಲಗಳಲ್ಲಿ ಕೊಡೋದಿಲ್ಲ. ಕೃಷಿಕ ಸಮಾಜ ಅಲ್ಲೂ ಸಹ ಅಸಮಾನ ರೀತಿಯಲ್ಲಿ ಹಂಚಿಕೆ ಮಾಡ್ತದೆ. ಹಾಗೂ ಕೂಲಿ ನೀಡುವುದರಲ್ಲೂ ಸಹ ಇಲ್ಲಿ ಭೇದ ಭಾವವಿದೆ, ವ್ಯತ್ಯಾಸವಿದೆ, ಭಿನ್ನತೆ ಇದೆ, ತಾರತಮ್ಯವಿದೆ, ಇಬ್ಬಂದಿತನವಿದೆ. ಆದ್ರೆ ಅಕ್ಷರತೆಯ ಪ್ರಮಾಣ ಹೆಚ್ಚಾದಂತೆಲ್ಲ ಇಂತಹ ಭೇದ ಭಾವ ಕಡಿಮೆ ಆಗುತ್ತಾ ಬರ್ತಿದೆ. ಮುಂದಿನ ಪಾಯಿಂಟು ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್. ಭಾರತದ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ನಿರುದ್ಯೋಗ ಸಮಸ್ಯೆ ಒಂದು. ಬಹಳ ಗಂಭೀರವಾದ ಸಮಸ್ಯೆ ಈ ನಿರುದ್ಯೋಗ ಸಮಸ್ಯೆ ಭಾರತದಲ್ಲಾಗಿದೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಈ ಸಮಸ್ಯೆ ಗಂಭೀರವಾಗಿದೆ. ಗಂಭೀರ ಅಂದ್ರೆ ಸೀರಿಯಸ್ ಅಂತೀವಲ್ಲ, ಅವ್ರಿಗೆ ಉದ್ಯೋಗ ಇಲ್ಲದೆ ಪರದಾಡ್ತಾ ಇರುವಂತಹ ಸನ್ನಿವೇಶ, ಅದೇ ಗಂಭೀರ ಸ್ಥಿತಿ. ತಿಳ್ಕೊಳ್ಳಿ, ನಿರುದ್ಯೋಗ ಎಂದ್ರೆ ದುಡಿಯುವ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಪರಿಸ್ಥಿತಿ ಎಂದರ್ಥ. ನಿರುದ್ಯೋಗ ಅಂದ್ರೆ ಒಬ್ಬ ವ್ಯಕ್ತಿಗೆ ದುಡಿಯುವ ವಯಸ್ಸಿರ್ತದೆ, ಸಾಮರ್ಥ್ಯ ಇರ್ತದೆ, ಕೆಪಾಸಿಟಿ ಇರ್ತದೆ, ಆಸಕ್ತಿ ಅಂದ್ರೆ ಇಂಟ್ರೆಸ್ಟ್ ಇರ್ತದೆ, ಅರ್ಹತೆ ಅಂದ್ರೆ ಅವರಿಗೆ ವಿದ್ಯಾರ್ಹತೆ ಕ್ವಾಲಿಫಿಕೇಶನ್ ಇರ್ತದೆ, ಇದ್ರೂ ಸಹ ಉದ್ಯೋಗ ಸಿಗದಂತ ಸನ್ನಿವೇಶ ಅಂದ್ರೆ ಪರಿಸ್ಥಿತಿ ಎಂದು ಅರ್ಥ ಆಗ್ತದೆ. ಕೆಲಸ ಮಾಡಲು ಇಷ್ಟವಿದ್ದು ದುಡಿಯುವ ವಯಸ್ಸಿನಲ್ಲಿರುವ ಪುರುಷ ಹಾಗೂ ಸ್ತ್ರೀಯರು ಉದ್ಯೋಗ ಪಡೆಯುವಲ್ಲಿ ವಂಚಿತರಾದರೆ ಅವರನ್ನು ನಿರುದ್ಯೋಗಿಗಳು ಎನ್ನುತ್ತಾರೆ. ಬಹಳ ಗಂಭೀರವಾದ ಸಮಸ್ಯೆ ಇದು. ಹಾಗಾದ್ರೆ ನಿರುದ್ಯೋಗ ಉಂಟಾಗಲು ಕಾರಣಗಳೇನು ಅನ್ನೋದನ್ನು ನಾವು ತಿಳಿಯೋದಾದ್ರೆ, ನಿರುದ್ಯೋಗಕ್ಕೆ ಹಲವಾರು ಕಾರಣಗಳು ಇವೆ. ಅವುಗಳಲ್ಲಿ ಅತಿಯಾದ ಜನಸಂಖ್ಯೆ ಏರ್ತಾ ಇರೋದು, ಮಿತಿ ಮೀರಿ ಬೆಳೀತಿರೋದು. ಭಾರತ ದೇಶದಲ್ಲಿ ಜನಸಂಖ್ಯೆ ಸ್ಫೋಟ ಬಹಳ ಜಾಸ್ತಿ ಇದೆ. ವಿಶ್ವದಲ್ಲೇ ಪ್ರಥಮ ಸ್ಥಾನವನ್ನ ಜನಸಂಖ್ಯೆಯಲ್ಲಿ ಭಾರತ ಪಡೆದಿದೆ ಈಗಿನ ದಿನಗಳಲ್ಲಿ. ಯಾಂತ್ರೀಕರಣ ಅಂದ್ರೆ ಹೆಚ್ಚು ಯಂತ್ರೋಪಕರಣಗಳನ್ನ ಉಪಯೋಗಿಸೋದು, ಅತಿಯಾದ ಶ್ರಮ ವಿಭಜನೆ, ಜಾಸ್ತಿ ಕೆಲಸವನ್ನು ಮಾಡಿಸ್ಕೊಳೋದು ಒಬ್ಬರಿಂದಲೇ. ಸಾಮಾಜಿಕ ಅಸಮಾನತೆ ಅಂದ್ರೆ ಸಮಾಜದಲ್ಲಿ ಭಿನ್ನ ಭೇದ ಇರುವುದು. ಬಂಡವಾಳದ ಕೊರತೆ, ಒಂದು ಫ್ಯಾಕ್ಟರಿ ಕಟ್ಟಕ್ಕೆ ಅಥವಾ ಕೈಗಾರಿಕೆಗಳನ್ನ ಸ್ಥಾಪಿಸಕ್ಕೆ ಹಣ ಇಲ್ಲದೆ ಇರುವಂತ ಸನ್ನಿವೇಶವೇ ಬಂಡವಾಳದ ಕೊರತೆ. ಅನಕ್ಷರತೆ ಅಂದ್ರೆ ಓದು ಬರಹ ಬಾರದೇ ಇರುವಂತ ಸನ್ನಿವೇಶ ಮೊದಲಾದವುಗಳನ್ನು ಗುರುತಿಸಬಹುದಾಗಿದೆ. ಹಾಗಾದ್ರೆ ನಿರುದ್ಯೋಗ ಸಮಾಜದ ಮೇಲೆ ಎಂತ ಪರಿಣಾಮ ಬೀರ್ತದಪ್ಪ ಅಂದ್ರೆ, ನಿರುದ್ಯೋಗವು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಿರುದ್ಯೋಗ ಸಮಸ್ಯೆಯು ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ ಮುಂತಾದ ಪರಿಣಾಮಗಳಿಗೆ ಕಾರಣವಾಗುವುದು. ನೋಡಿ, ನಿರುದ್ಯೋಗದ ಸಮಸ್ಯೆಯಿಂದ ಬಡತನ ಉಂಟಾಗ್ತದೆ. ಮನೆಯಲ್ಲಿ ಆರ್ಥಿಕವಾಗಿ ಹಿಂದುಳಿತಾರೆ, ಅವರಿಗೆ ಊಟ ಮಾಡುವುದಕ್ಕೆ ಮೂಲಭೂತ ವಸ್ತುಗಳನ್ನ ಕೊಂಡ್ಕೊಳ್ಳುವುದಕ್ಕೂ ಸಹ ಹಣ ಇರಲ್ಲ, ಅದರಿಂದ ಬಡತನ ಉಂಟಾಗ್ತದೆ. ಅನಾರೋಗ್ಯ, ಕೆಲಸ ಮಾಡ್ತಿದ್ರೆ ಹಣ ಸಿಗುತ್ತೆ, ಅವರಿಗೆ ಒಂದು ವೇಳೆ ಯಾವುದೇ ಕಾಯಿಲೆಗಳಾದಾಗ, ಅನಾರೋಗ್ಯ ಉಂಟಾದಾಗ ಅವರು ಆಸ್ಪತ್ರೆಗಳಿಗೆ ಹೋಗುವುದಕ್ಕೂ ಸಹ ಹಣ ಇರಲ್ಲ, ಅದರಿಂದ ಅನಾರೋಗ್ಯ ತುಂಬಾ ಕೆಡ್ತು. ಭ್ರಷ್ಟಾಚಾರ, ಕರಪ್ಷನ್, ಅಧಿಕಾರಿ ಅಥವಾ ಕೆಲಸ ಮಾಡೋನು ಮುಂದೆ ನಮಗೆ ಕೆಲಸ ಸಿಗುತ್ತೋ ಸಿಗಲ್ಲ ಅಂತ ಹೇಳಿ ಹೆಚ್ಚಿನ ಹಣವನ್ನ ಸಂಗ್ರಹಿಸಿ ಇಟ್ಕೊಳೋದಕ್ಕೆ ದಾರಿ ಮಾಡುತ್ತದೆ ನಿರುದ್ಯೋಗ ಅನ್ನೋದು. ಕೌಟುಂಬಿಕ ವಿಘಟನೆ, ಕುಟುಂಬಗಳು, ಫ್ಯಾಮಿಲಿಗಳು ಬೇರೆ ಬೇರೆ ಆಗ್ತಿರೋಂಥದ್ದನ್ನ ನಾವು ನೋಡ್ಬೋದಾಗಿದೆ. ಅನೇಕ ಫ್ಯಾಮಿಲಿಗಳು ಡಿವೋರ್ಸ್ಗಳು, ವಿವಾಹ ವಿಚ್ಛೇದನ ಆಗ್ತಿರೋದನ್ನ ಕಾಣ್ಬೋದಾಗಿದೆ. ಮೋಸ ಮಾಡೋದನ್ನ ಜನರು ನೀವು ನೋಡಿದ್ದೀರಾ. ಹಣಕ್ಕಾಗಿ ಮೋಸ ಮಾಡುವಂತ ಜನರು ಬಹಳ ಇದ್ದಾರೆ. ವಂಚನೆ, ಇಲ್ಲೂ ಸಹ ವಂಚನೆ, ಚೀಟೆಡ್ ಅಂತೀವಲ್ಲ ಅದು, ಕಳ್ತನ ಮಾಡೋದು, ವ್ಯಭಿಚಾರ ಅಂದ್ರೆ ಕೆಟ್ಟ ಕೆಲಸಗಳನ್ನು ಮಾಡೋದು, ಗಂಡಸಾಗ್ಲಿ ಹೆಂಗಸಾಗ್ಲಿ ಕೆಟ್ಟ ಕೆಲಸಗಳನ್ನು ಮಾಡುವುದು ಮುಂತಾದ ಪರಿಣಾಮಗಳಿಗೆ ನಿರುದ್ಯೋಗ ಕಾರಣವಾಗ್ತದೆ. ಇದು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ. ಹಾಗಾದ್ರೆ ನಿರುದ್ಯೋಗ ಸಮಸ್ಯೆಗೆ ಪರ್ಯಾಯ ಉಪಾಯಗಳು ಏನಾಗಾದ್ರೆ, ನಿರುದ್ಯೋಗ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ಉಪಾಯಗಳು ಅಂದ್ರೆ, ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ ಹಲವಾರು ಕ್ರಮಗಳನ್ನು ಹಮ್ಮಿಕೊಂಡಿದೆ. ಅವುಗಳೆಂದ್ರೆ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತರಿ ಯೋಜನೆ ಇತ್ಯಾದಿ. ಇವನ್ನೆಲ್ಲವೂ ಸಹ ನೀವು ಪಾಯಿಂಟ್ ವೈಸ್ ಬರೆದ್ರೆ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚಿನ ಅಂಕಗಳು ಬರ್ತವೆ. ಡಿಯರ್ ಸ್ಟೂಡೆಂಟ್ಸ್, ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ ಹಲವಾರು ಯೋಜನೆಗಳು, ಕ್ರಮಗಳನ್ನ ಕೈಗೊಂಡಿದೆ. ಅವುಗಳೆಂದರೆ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಜನಸಂಖ್ಯೆಯನ್ನ ಹತೋಟಿಗೆ ತರುವಂತ ಕ್ರಮಗಳು. ಉದಾಹರಣೆಗೆ ಕುಟುಂಬ ಕಲ್ಯಾಣ ಯೋಜನೆ, ಜನಸಂಖ್ಯೆ ನಿಯಂತ್ರಿಸುವುದಕ್ಕೆ ಕುಟುಂಬ ಕಲ್ಯಾಣ ಯೋಜನೆ, ಇನ್ನಿತರ ಯೋಜನೆಗಳಿರೋದನ್ನು ನಾವು ನೋಡಬಹುದಾಗಿದೆ. ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಅಂದ್ರೆ ಇವು ಗೃಹ ಕೈಗಾರಿಕೆಗಳು ಅಂತಲೂ ಸಹ ಕರೀತಾರೆ. ಹೋಮ್ ಕಾಟೇಜ್ ಇಂಡಸ್ಟ್ರೀಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಗುಡಿ ಕೈಗಾರಿಕೆಗಳು ಅಂದ್ರೆ ಬುಟ್ಟಿ ಎಣೆಯುವುದು, ಚಾಪೆ ತಯಾರಿಸುವುದು, ಮಡಿಕೆ ಮಾಡುವುದು, ಗಾಣಗಳಿಂದ ಎಣ್ಣೆಯನ್ನು ತಯಾರಿಸುವುದು, ಕಬ್ಬನ್ನು ಗಾಣಗಳಿಗೆ ಹಾಕಿ ಗಾಣದಿಂದ ಹರಿದು ಬೆಲ್ಲವನ್ನು ಮಾಡುವುದು, ಇದೆಲ್ಲವೂ ಸಹ ಗುಡಿ ಕೈಗಾರಿಕೆಗಳು. ಇನ್ನೂ ಅನೇಕ ಗುಡಿ ಕೈಗಾರಿಕೆಗಳು ಇದ್ದಾವೆ. ಕೃಷಿ ಕ್ಷೇತ್ರದ ಅಭಿವೃದ್ಧಿ, ವ್ಯವಸಾಯದ ಕ್ಷೇತ್ರವನ್ನ ಬೆಳವಣಿಗೆ ಮಾಡೋದು, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಮಾಡೋದು, ಹೆಚ್ಚು
ಕೈಗಾರಿಕೆಗಳನ್ನು ಅಂದರೆ ಫ್ಯಾಕ್ಟರಿಗಳನ್ನು, ಕಾರ್ಖಾನೆಗಳನ್ನು ಸ್ಥಾಪಿಸುವುದು. ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಶಿಕ್ಷಣದಲ್ಲಿ ಅನೇಕ ಸುಧಾರಣಾ ಯೋಜನೆಗಳನ್ನು ತಂದು ಕೌಶಲ್ಯ ಇರುವಂತಹ ವಿದ್ಯಾಭ್ಯಾಸವನ್ನು ನೀಡುವುದು, ಕೌಶಲ್ಯ ಇರುವಂತಹ ವಿದ್ಯಾಭ್ಯಾಸವನ್ನು ಕೊಡುವುದು. ಪಂಚವಾರ್ಷಿಕ ಯೋಜನೆಗಳು, 5 ವರ್ಷದ ವಾರ್ಷಿಕ ಯೋಜನೆಗಳನ್ನು ತರುವುದು. ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂದ್ರೆ ಜಾಬ್ ಓರಿಯೆಂಟೆಡ್ ಎಜುಕೇಶನ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುವುದು. JOCಗೆ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಅಂದ್ರೆ ಹಳ್ಳಿಯನ್ನ ಬೆಳವಣಿಗೆ ಮಾಡುವಂತ ಯೋಜನೆಗಳನ್ನ ಹಾಕೊಳ್ಳೋದು, ಪ್ಲಾನ್ ಮಾಡೋದು. ಉದ್ಯೋಗ ಖಾತರಿ ಯೋಜನೆ, ಇದು ಗ್ರಾಮ ಪಂಚಾಯಿತಿಗಳ ಮೂಲಕ ಕೇಂದ್ರ ಸರ್ಕಾರ ಕೊಡುವಂತ ಯೋಜನೆ ಆಗಿದೆ, ಇತ್ಯಾದಿ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಮಾಹಿತಿ ಮತ್ತು ತಂತ್ರಜ್ಞಾನ, ಇನ್ಫಾರ್ಮೇಶನ್ ಅಂಡ್ ಸೈನ್ಸ್ ಟೆಕ್ನಾಲಜಿ ಅಂತ ಸಾಫ್ಟ್ವೇರ್ ಅಂತೀವಲ್ಲ ಅದು, ಈ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ ಕಂಡು ಬಂದಿದ್ದು, ಉದ್ಯೋಗ ನೀಡಿಕೆಯಲ್ಲಿ, ಉದ್ಯೋಗ ಕೊಡುವುದರಲ್ಲಿ ಇಂತಹ ಸೇವಾ ವಲಯದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅದರಿಂದ ಎಲ್ಲರೂ ಸಹ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಕನಸು ಕಾಣ್ತಾರೆ. ಈಗಂತೂ ಸಹ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಮುಂದಿನ ಪಾಯಿಂಟು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು. ಮೊದಲಿಗೆ ಸಂಘಟಿತ ಕೆಲಸಗಾರರು ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಕಾನೂನು ಕಾಯ್ದೆಗಳಿಗೆ ಬದ್ಧವಾದಂತಹ ನಿಗದಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನು ಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ. ಅಂದ್ರೆ ಸಂಘಟಿತ ಕೆಲಸಗಾರರು ಅಂದ್ರೆ ಕಾನೂನು, ನಿಯಮ, ಕಾಯ್ದೆಗಳು, ಸರ್ಕಾರ ರೂಪಿಸಿದಂತ ಕಾನೂನುಗಳು, ಕಾಯ್ದೆಗಳು, ಬಿಲ್ಗಳು, ಬದ್ಧವಾದಂತ ಕಾನೂನುಗಳಿಗೆ ಒಳಪಡುವಂತ ನಿಗದಿತ ಕಾರ್ಯಕ್ಷೇತ್ರ, ಫಿಕ್ಸೆಡ್ ಇಲ್ಲಿರ್ತದೆ ಒಂದು ಕಾರ್ಯಕ್ಷೇತ್ರ, ಅಂಥದ್ರಲ್ಲಿ ಕೆಲಸ ಮಾಡುವವರನ್ನ ಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ. ಸಂಘಟಿತ ವಲಯದಲ್ಲಿ ಪ್ರತಿಯೊಬ್ಬ ಕೆಲಸಗಾರನ ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮಗಳಿರ್ತವೆ, ರೂಲ್ಸ್ಗಳಿರ್ತವೆ. ಸಂಘಟಿತ ಕಾರ್ಯಕ್ಷೇತ್ರವು ಅಧಿಕಾರ ಏಣಿ ಶ್ರೇಣಿ ವ್ಯವಸ್ಥೆ ಇರ್ತದೆ. ಅಂದ್ರೆ ಒಂದು ಸಂಘಟಿತ ಕಾರ್ಯಕ್ಷೇತ್ರದಲ್ಲಿ ಅಧಿಕಾರದ ಏಣಿ ಶ್ರೇಣಿ ವ್ಯವಸ್ಥೆ ಇರ್ತದೆ. ಏಣಿ ಶ್ರೇಣಿ ಅಂದ್ರೆ ಡೆಸಿಗ್ನೇಷನ್ ಅಂತಾರಲ್ಲ ಅದು. ಮೊದಲಿಗೆ ಜವಾನ, ಗುಮಾಸ್ತ, ಕ್ಲರ್ಕ್ ಅಂತೀವಲ್ಲ ಅವನು, ಆಮೇಲೆ ಸೂಪರ್ಡೆಂಟ್, ಅದ್ರ ಮೇಲೆ ಅಧ್ಯಕ್ಷ, ಹೀಗಿರ್ತಾರೆ ಏಣಿ ಶ್ರೇಣಿಗಳು. ಸಂಘಟಿತ ಕೆಲಸಗಾರರಿಗೆ ವಿಶೇಷ ಪರಿಣಿತಿ, ತರಬೇತಿ, ಪ್ರತಿಭೆ, ಅನುಭವ ಮತ್ತು ಶೈಕ್ಷಣಿಕ ಅರ್ಹತೆಗಳಿಗೆ ಅವಕಾಶಗಳಿರ್ತವೆ. ಇಷ್ಟು ಮುಖ್ಯವಾದ ಅಂಶಗಳು. ವಿಶೇಷ ಪರಿಣಿತಿ ಇರ್ತದೆ, ತರಬೇತಿ ಪಡ್ಕೊಂಡಿರ್ತಾರೆ, ಪ್ರತಿಭೆ ಇರ್ತದೆ, ಅನುಭವ ಎಕ್ಸ್ಪೀರಿಯನ್ಸ್ ಇರ್ತದೆ, ಮತ್ತು ಶೈಕ್ಷಣಿಕ ಅರ್ಹತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರ್ತವೆ. ಈ ಕೆಲಸಕ್ಕೆ ಈ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರಬೇಕು ಅನ್ನೋ ನಿಯಮ ಇರ್ತದೆ. ಇವರ ಕೆಲಸದ ಎಲ್ಲ ವ್ಯವಹಾರಗಳು ಬರಹ ರೂಪದಲ್ಲಿರ್ತವೆ. ಇವರು ಮಾಡುವಂತ ಕೆಲಸಗಳು, ವ್ಯವಹಾರಗಳೆಲ್ಲವೂ ಸಹ ರೈಟಿಂಗ್ ಅಲ್ಲಿ ಇರ್ತವೆ. ಇವರಿಗೆ ನಿಗದಿತ ವೇತನ, ಫಿಕ್ಸೆಡ್ ಸ್ಯಾಲರಿ ಇರ್ತದೆ, ತಿಂಗಳಿಗೆ ಸಂಬಳ ಅಂತ. ಭತ್ಯೆ ಇರ್ತದೆ, ವಿರಾಮ ವೇತನ ಅಂದ್ರೆ ಕೆಲಸ ಒಂದು ವಾರದಲ್ಲಿ 7 ದಿವಸ ಇರ್ತದೆ, 7 ದಿವಸದಲ್ಲಿ 6 ದಿವಸ ಕೆಲಸಕ್ಕೆ ಹೋಗ್ತಾರೆ, 1 ದಿವಸ ಭಾನುವಾರ ಹೋಗಲ್ಲ. ಅದೇ ರೀತಿ ಕೆಲವು ಸರ್ಕಾರಿ ರಜೆಗಳು ಇರ್ತವೆ, ಆಗ್ಲೂ ಸಹ ಅವ್ರಿಗೆ ವಿರಾಮ ಇರ್ತದೆ, ಆಗ್ಲೂ ಸಹ ಸ್ಯಾಲ್ರಿ ಬರ್ತದೆ, ಸಂಬಳ ಇರ್ತದೆ. ನಿವೃತ್ತಿ ವೇತನ, ಪಿಂಚಣಿ, ಪೆನ್ಷನ್ ಸೌಲಭ್ಯಗಳನ್ನು ನೀಡಲಾಗ್ತದೆ. ಅಲ್ಲದೆ ವೈದ್ಯಕೀಯ ಸೌಲಭ್ಯ, ಮೆಡಿಕಲ್ ಇನ್ಸೂರೆನ್ಸ್ ಇರ್ತದೆ, ಇವರಿಗೆ ಕೂಡ ಒದಗಿಸಲಾಗ್ತದೆ. ಇವರಿಗೆ ಸಂಘಟಿತ ಕಾರ್ಮಿಕರಿಗೆ ಇವರು ದಿನವೊಂದರಲ್ಲಿ ನಿಗದಿತ ಸಮಯದಲ್ಲಿ ಮಾತ್ರ ಕಾರ್ಯ ನಿರ್ವಹಿಸುವವರಾಗಿರ್ತಾರೆ. ಖಾಸಗಿ ಕಂಪನಿಗಳು, ಕಾರ್ಖಾನೆ, ಕೈಗಾರಿಕೆಗಳು, ಸರ್ಕಾರಿ ಇಲಾಖೆಗಳು, ಶಾಲಾ ಕಾಲೇಜುಗಳು, ವಾಣಿಜ್ಯ ಬ್ಯಾಂಕುಗಳು, ವಿಮಾ ಕಂಪನಿಗಳು, ಸೈನ್ಯ, ಇಂತಹ ಕೆಲವು ಕ್ಷೇತ್ರಗಳಲ್ಲಿನ ಕೆಲಸಗಾರರನ್ನು ಸಂಘಟಿತ ಕೆಲಸಗಾರರೆಂದು ಗುರುತಿಸಬಹುದು. ಖಾಸಗಿ ಕಂಪನಿಗಳು ಅಂದ್ರೆ ಪ್ರೈವೇಟ್ ಕಂಪನಿಗಳು, ಕಾರ್ಖಾನೆ, ಫ್ಯಾಕ್ಟರಿಗಳು, ಕೈಗಾರಿಕೆಗಳು, ಇಂಡಸ್ಟ್ರಿಯಲ್, ಸರ್ಕಾರಿ ಇಲಾಖೆಗಳು, ಗವರ್ನಮೆಂಟ್ ಡಿಪಾರ್ಟ್ಮೆಂಟ್, ಶಾಲಾ ಕಾಲೇಜುಗಳು, ಸ್ಕೂಲ್ ಅಂಡ್ ಕಾಲೇಜ್, ವಾಣಿಜ್ಯ ಬ್ಯಾಂಕುಗಳು, ಬ್ಯಾಂಕ್ ಆಫ್ ಬರೋಡಾ, ಕೇಂದ್ರ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕಿಂಗ್ ಬ್ಯಾಂಕ್ಗಳಿದಾವಲ್ಲ, ವಿಮಾ ಕಂಪನಿಗಳು, ಇನ್ಸೂರೆನ್ಸ್ ಕಂಪನಿಗಳು, LIC, ಅನೇಕ ಕಂಪನಿಗಳು ಹೀಗಿದಾವೆ. ಸೈನ್ಯ, ಆರ್ಮಿ, ಇಂತಹ ಕೆಲವು ಕ್ಷೇತ್ರಗಳಲ್ಲಿ ಕೆಲಸಗಾರರನ್ನು ಸಂಘಟಿತ ಕೆಲಸಗಾರ ಎಂದು ಗುರುತಿಸಬಹುದು. ಇಲ್ಲಿ ಚಿತ್ರದಲ್ಲಿ ಗಮನಿಸಿ ನೋಡಿ, ಇವರೆಲ್ಲ ಪೊಲೀಸರು, ಇವರು ಶಿಕ್ಷಕರು, ಶಿಕ್ಷಕಿ, ಇವರು ನೋಡಿ ಆರ್ಮಿಯಲ್ಲಿ ಕೆಲಸ ಮಾಡೋರು, ಇವರು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಸಂಘಟಿತ ಕೆಲಸಗಾರರು, ಸಂಘಟಿತ ಕೆಲಸಗಾರರಿಗೆ ವಿರುದ್ಧವಾದಂಥದ್ದು ಅಸಂಘಟಿತ ಕೆಲಸಗಾರರು. ಯಾವುದೇ ನಿರ್ದಿಷ್ಟ ಕಾಯ್ದೆ, ಕಾನೂನು ಅಥವಾ ಸಂಘಟನೆಯ ನಿಯಂತ್ರಣಕ್ಕೆ ಒಳಪಡದೆ ಜೀವನ ನಿರ್ವಹಣೆಗಾಗಿ ತಮ್ಮ ಪಾಡಿಗೆ ವಿವಿಧ ಕಸುಬುಗಳಲ್ಲಿ ತೊಡಗಿಸಿಕೊಂಡು ದಿನಗೂಲಿ ಅಥವಾ ಇನ್ನಿತರ ರೂಪದ ಆರ್ಥಿಕ ಪ್ರತಿಫಲ ಪಡೆಯುವ ಶ್ರಮಿಕರನ್ನು ಅಸಂಘಟಿತ ಕೆಲಸಗಾರರು ಎಂದು ಕರೆಯಬಹುದು. ಯಾವುದೇ ನಿರ್ದಿಷ್ಟ ಕಾಯ್ದೆ, ಕಾನೂನು ಅಸಂಘಟಿತ ಕೆಲಸಗಾರರಿಗೆ ಇರಲ್ಲ ಅಥವಾ ಸಂಘಟನೆಯ ನಿಯಂತ್ರಣಕ್ಕೆ ಒಳಪಟ್ಟಿರಲ್ಲ. ಜೀವನ ನಿರ್ವಹಣೆಗಾಗಿ ತಮ್ಮ ಪಾಡಿಗೆ ವಿವಿಧ ಕಸುಬುಗಳು ಅಂದ್ರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡು ದಿನಗೂಲಿ, ಡೈಲಿ ವೇಜಸ್ ಅಂತ ಕರೀತಾರೆ, ದಿನ ಅವರಿಗೆ ಕೂಲಿ ಕೊಡುವಂಥದ್ದು, ಅಥವಾ ಇನ್ನಿತರ ರೂಪದ ಆರ್ಥಿಕ ಪ್ರತಿಫಲ ಪಡೆಯುವ ಶ್ರಮಿಕರು, ಕಷ್ಟಪಡುವವರನ್ನು ಅಸಂಘಟಿತ ಕೆಲಸಗಾರರು ಎಂದು ಕರೆಯಬಹುದು. ಅಸಂಘಟಿತ ಕೆಲಸಗಾರರ
ಕಾರ್ಯಕ್ಷೇತ್ರವು ವಿಶಾಲವಾಗಿದೆ. ಅಸಂಘಟಿತ ಕೆಲಸಗಾರರ ಕಾರ್ಯಕ್ಷೇತ್ರ ಬಹಳ ದೊಡ್ಡದಾಗಿದೆ. ಈ ಕ್ಷೇತ್ರವು ಸರ್ಕಾರದ ನಿಯಂತ್ರಣಕ್ಕೆ ಒಳಪಡುವುದಿಲ್ಲ. ಸಂಘಟಿತ ಕೆಲಸಗಾರರಿಗೆ ವಿರುದ್ಧವಾದಂಥದ್ದು ಅಸಂಘಟಿತ ಕೆಲಸಗಾರರು. ಅಸಂಘಟಿತ ಕೆಲಸಗಾರ ಯಾರಪ್ಪ ಅಂದ್ರೆ ಮನೆ ಕೆಲಸಗಾರರು, ಗೃಹ ನಿರ್ಮಾಣದ ಕೂಲಿಕಾರರು, ಕೃಷಿ ಕಾರ್ಮಿಕರು ಅಲ್ಲದೆ ತಾವೇ ಸ್ವತಃ ಬೀದಿಯಲ್ಲಿ ತರಕಾರಿ ಮಾರಾಟ, ವಸ್ತುಗಳ ಮಾರಾಟ, ವಾಹನ ರಿಪೇರಿ ಮಾಡುವವರು, ತಳ್ಳುಗಾಡಿಗಳ ಮೇಲೆ ತಲೆಯ ಮೇಲೆ ತರಕಾರಿ ಮತ್ತು ಇತರ ವಸ್ತುಗಳನ್ನು ಹೊತ್ತು ಮಾರಾಟ ಮಾಡುವವರ ಕ್ಷೇತ್ರಗಳಲ್ಲಿ ಅಸಂಘಟಿತ ಕೆಲಸಗಾರರನ್ನು ಗುರುತಿಸಬಹುದು. ನೀವೆಲ್ಲ ಇವ್ರನ್ನೆಲ್ಲ ನೋಡಿರ್ತೀರಾ. ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಏನು, ಇವರ ಪ್ರಾಬ್ಲಮ್ಗಳು ಅಂದ್ರೆ ಅಸಂಘಟಿತ ಕೆಲಸಗಾರರು ಮಾಡುವ ದುಡಿಮೆಗೆ ಯಾವುದೇ ನಿಗದಿತ ನಿಯಮ ಕಾಯ್ದೆಗಳಿರುವುದಿಲ್ಲ. ಅಸಂಘಟಿತ ಕೆಲಸಗಾರರು ಮಾಡುವಂತಹ ದುಡಿಮೆ ಇದೆಯಲ್ಲ, ಅದಕ್ಕೆ ಯಾವುದೇ ನಿಗದಿತ ನಿಯಮ ಫಿಕ್ಸೆಡ್ ರೂಲ್ಸ್ ಇರಲ್ಲ, ಕಾಯ್ದೆಗಳಿರಲ್ಲ. ಇವರ ದುಡಿಮೆಗೆ ಕಡಿಮೆ ಕೂಲಿ ನೀಡಲಾಗುತ್ತದೆ ಅಲ್ಲದೆ ಇವರಿಗೆ ಯಾವುದೇ ಉಚಿತ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ. ಕಡಿಮೆ ಕೂಲಿ ಕೊಡ್ತಾರೆ, ಯಾವುದೇ ಹಾಸ್ಪಿಟಲ್ ಸೌಲಭ್ಯಗಳಿರುವುದಿಲ್ಲ. ಇವರ ಕೆಲಸಕ್ಕೆ ಭದ್ರತೆ ಮತ್ತು ನಿಗದಿತ ವೇತನ, ವಿರಾಮ ವೇತನ, ನಿವೃತ್ತಿ ವೇತನ ಹಾಗೂ ಭತ್ಯೆಗಳ ಸೌಲಭ್ಯಗಳಿರುವುದಿಲ್ಲ. ಇವ್ರು ಮಾಡುವಂತ ಕೆಲಸಕ್ಕೆ ಸೆಕ್ಯೂರಿಟಿ ಇರಲ್ಲ. ಯಾವಾಗ ಬೇಕಾದ್ರೂ ಸಹ ಕೆಲಸದಿಂದ ಕಿತ್ತಾಕ್ಬಹುದು ಅಸಂಘಟಿತ ಕೆಲಸಗಾರರನ್ನ. ಮತ್ತು ನಿಗದಿತ ವೇತನ ಕೊಡಲ್ಲ, ಫಿಕ್ಸೆಡ್ ಸ್ಯಾಲ್ರಿ ಕೊಡಲ್ಲ, ವಿರಾಮ ವೇತನ ಕೆಲಸ ಇದ್ದ ದಿವಸ ಮಾತ್ರ ವೇತನ ಕೊಡೋದು, ಕೆಲಸ ಇಲ್ಲದಿದ್ದಾಗ ವೇತನ ಕೊಡಲ್ಲ. ನಿವೃತ್ತಿ ವೇತನ, ಪೆನ್ಷನ್ ಇರಲ್ಲ ಹಾಗೂ ಭತ್ಯೆಗಳು ಸೌಲಭ್ಯಗಳಿರುವುದಿಲ್ಲ. ಯಾವುದೇ ಭತ್ಯೆಗಳು TAD ಅಂತಾರಲ್ಲ ಅದು ಇರುವುದಿಲ್ಲ. ಅಂತೆಯೇ ಇವರು ಉದ್ಯೋಗಪತಿಗಳಿಂದ ಹಲವಾರು ರೀತಿಗಳಲ್ಲಿ ಶೋಷಣೆಗೆ ಒಳಗಾಗುವ ಸಾಧ್ಯತೆಗಳಿರ್ತವೆ. ಇವರು ಕೆಲಸ ಕೊಡುವಂತಹ ಉದ್ಯೋಗಪತಿಗಳು ಇರ್ತಾರಲ್ಲ, ಉದ್ಯೋಗದಾತರು, ಶೋಷಣೆಯನ್ನ ಮಾಡ್ತಾರೆ. ಇವರಿಗೆ ಅಂದ್ರೆ ಅಸಂಘಟಿತ ಕೆಲಸಗಾರರಿಗೆ ಶೋಷಣೆಯನ್ನ ಮಾಡ್ತಾರೆ. ಶೋಷಣೆಗೆ ಒಳಗಾಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ನೋಡಿ, ಇವರೆಲ್ಲ ಸಹ ಅಸಂಘಟಿತ ಕೆಲಸಗಾರರು. ನೋಡಿ, ಇಲ್ಲಿ ತಳ್ಳೋ ಗಾಡಿ ಮೇಲೆ ತರಕಾರಿ ಮಾರ್ತಾ ಇದ್ದಾನೆ, ಹೊತ್ಕೊಂಡೋಗಿ ವಸ್ತುಗಳು ಮಾರ್ತಾ ಇದ್ದಾನೆ. ಇದೇ ರೀತಿ ರೈತ ಗದ್ದೆಗಳಲ್ಲಿ ಭತ್ತವಾದ ಸಸ್ಯಗಳನ್ನು ನೆಡಕ್ಕೆ ಭತ್ತದ ಗಿಡಗಳನ್ನು ತಗೊಂಡು ಹೋಗ್ತಾ ಇದ್ದಾನೆ ನೋಡಿ. ಅದೇ ರೀತಿ ಇಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನೋಡಿ, ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈ ದೃಶ್ಯನ ಗಮನಿಸಿ. ಅವರೆಲ್ಲರೂ ಸಹ ಅಸಂಘಟಿತ ಕೆಲಸಗಾರರಾಗ್ತಾರೆ. ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.